ಹೋಗುವಾಗ ಅಳ್ತಾ ಹೋದೆ. ರೀಸನ್ ಏನು ಅಂತ ಹೇಳಿದ್ರೆ ಅದೇ ಯಾವತ್ತೂ ಆ ರೀತಿ ಬಿಹೇವ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ತುಂಬ ಒಂಥರ ಬೇಸರ ಆಗ್ತದೆ. ನಾವು ಹಣ ಕೊಡುವಾಗ ನಮ್ಮ ರೈಟ್ಸ್ ಅದು. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ತೊಂಡೆಕಾಯಿ ತೆಗಿತಾ ಇದ್ದೇನೆ. 2 ದಿವಸ ಆಯಿತು ತೆಗಿಯದೆ. ಹಾಗೆ ಕೆಲವೊಂದು ಮೇಲ್ಗಡೆ ಇದ್ದದ್ದು ಹಣ್ಣಾಗಿದೆ ನೋಡಿ. ಇದು ಹಣ್ಣಾಗಿತ್ತು, ಇದು ಮೇಲ್ಗಡೆ ಇತ್ತು, ಆಗ ಗೊತ್ತೇ ಆಗಲಿಲ್ಲ. ತೊಂಡೆಕಾಯಿ ಎಲ್ಲ ಬೀಳ್ತಾ ಉಂಟು. ಕವರ್ ತರಲಿಕ್ಕೆ ನೆನಪಿಲ್ಲ ನನಗೆ. ಇದನ್ನೊಂದು ಒಳಗಿಟ್ಟು ಬರುವ. ನಾನು ಯಾವಾಗಲೂ ಇಷ್ಟ ಸಿಗೋದಿಲ್ಲ, ಹಾಗೆ ಕೈಯಲ್ಲಿ ತೆಗೆದುಕೊಂಡು ಹೋಗ್ಬೋದು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಕವರಲ್ಲಿ ಹಾಕಿಡ್ತೇನೆ. ನನಗೆ ಇವತ್ತಿಗೆ ಬೇಡ, ಇವತ್ತು ಮಾಡೋದಿಲ್ಲ ನಾನು. ಇದು ಫ್ರಿಜ್ಜಲ್ಲಿ ಇಡ್ತೇನೆ. ಮಾತ್ರ ಇವತ್ತು ಕಟ್ ಮಾಡಿದ್ದು ಯಾಕೆಂತ ಹೇಳಿದರೆ ಇಲ್ಲದಿದ್ದರೆ ಮತ್ತೆ ಹಣ್ಣಾಗ್ತದಲ್ವ. ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋದಿಲ್ಲ, 1 ವಾರ ಏನಾಗೋದಿಲ್ಲ. ಇಲ್ಲದಿದ್ದರೆ ಅದು ಬೆಳೀತಾ ಹೋಗ್ತದೆ, ಬೆಳೀತಾ ಹೋಗುವಾಗ ಹಣ್ಣಾಗ್ತದೆ ನೋಡಿ. ಇಷ್ಟ ಇವತ್ತಿಗೊಂದು ಸ್ಪೆಷಲ್ ಐಟಮ್ ಉಂಟು ನನಗೆ ಪದಾರ್ಥಕ್ಕೆ, ನನ್ನ ಫೇವ್ರೇಟ್. ಇದು ಕವರಲ್ಲಿ ಹಾಕಿಟ್ಟಿದ್ದೇನೆ, ಇದು ಫ್ರಿಜ್ಜಲ್ಲಿ ಇಡ್ತೇನೆ ನಾನು. ಇವತ್ತಿಗೆ ನನಗೆ ಒಂದು ಸ್ಪೆಷಲ್ ಪದಾರ್ಥ ಉಂಟು, ನನ್ನ ಫೇವ್ರೇಟ್. ಹಾಗೆ ಇದು ನಾಳೆ ಮಾಡುವ ಅಂತ. ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋದಿಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ 1 ವಾರ ಕೂಡ ಏನಾಗೋದಿಲ್ಲ, ಮತ್ತು ಕವರಲ್ಲಿ ಹಾಕಿಡಬೇಕು. ಇವತ್ತಿನ ಪದಾರ್ಥಕ್ಕೆ ಮರುವಾಯಿ ನೋಡಿ, ಕೇಶವ ಮರುವಾಯಿ ಅಂತ ಹೇಳ್ತಾರೆ ಇಲ್ಲಿ ಇದಕ್ಕೆ. ಇದು ದೊಡ್ಡ ದೊಡ್ಡ ಮರುವಾಯಿ. ಇದು ಮಾತ್ರ ಗಲೀಜಿರುತ್ತಿಲ್ಲ, ಇದು ಕ್ಲೀನ್ ಆಗಿರ್ತದೆ. 1-2 ಸಲ ತೊಳೆದ್ರೆ ಸಾಕು. ಮತ್ತೊಂದು ಚಿಕ್ಕ ಚಿಕ್ಕ ಮರುವಾಯಿ ಉಂಟಲ್ಲ, ಅದು ಕೂಡ ಒಳ್ಳೆಯದಾಗ್ತದೆ, ಮಾತ್ರ ಅದರಲ್ಲಿ ತುಂಬ ಕೆಸರೆಲ್ಲ ಇರ್ತದೆ. ಇದು ದೊಡ್ಡ ಗಾತ್ರದ ಮರುವಾಯಿ, ಇದು ಕ್ಲೀನಿ ಮರುವಾಯಿ, ಕೇಶವ ಮರುವಾಯಿ ಅಂತ ಹೇಳ್ತಾರೆ. ಮರುವಾಯಿ ಮಾಡುವ ಮೊದಲು ನಾನೊಂದು ಬಸಳೆ ಚಪ್ಪರ ಹಾಕಿದ್ದೇನೆ. ನಾನಲ್ಲ, ಸುಮ್ಮನೆ ನಾನಂತ ಹೇಳ್ಬಾರ್ದಲ್ಲ, ನನ್ನ ಗಂಡ ಒಂದು ಬಸಳೆ ಚಪ್ಪರ ಹಾಕಿದ್ದಾರೆ. ಅದರ ಅವಸ್ಥೆ ಏನಾಗಿದೆ ಅಂತ ನೋಡುವ. ಇಲ್ಲಿ ಸ್ವಲ್ಪ ಸ್ವಲ್ಪ ಚಿಗುರು ಬಿಡ್ತಾ ಉಂಟು, ಆಗ್ತದಂತ ಗೊತ್ತಿಲ್ಲ. ಇವಾಗ ಬಿಸಿಲಲ್ವ, ಹಾಗಾಗಿ ಡೌಟ್. ನಾನೊಂದು ತೋರಿಸ್ತೇನೆ ನಿಮಗೆ. ಇದೆಷ್ಟು ಜನಕ್ಕೆ ಗೊತ್ತುಂಟು ಹೇಳಿ. ಇದು ಕಾಡು ಬಸಳೆ ಅಂತ ಹೇಳ್ತಾರೆ ಇದಕ್ಕೆ. ಇದು ಸ್ಟೋನೆಲ್ಲ ಆದರೆ ಇದರ ಎಲೆ ಜಗ್ದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಇದು ಅಮ್ಮ ನೆಟ್ಟದ್ದು, ನನಗೆ ಗೊತ್ತೇ ಇಲ್ಲ ಇದು ಕಾಡು ಬಸಳೆ ಅಂತ. ಅನಂತರ ಅಮ್ಮ ಹೋಗುವಾಗ ಹೇಳಿದ್ರು ಇದು ಕಾಡು ಬಸಳೆ, ತಂಗಿಯ ಮನೇಲಿ ಇತ್ತಂತೆ. ಅದನ್ನು ಗಿಡ ತಂದು ಇಲ್ಲಿ ಅಮ್ಮ ನೆಟ್ಟದ್ದು. ನಾನು ಮರುವಾಯಿ ಸುಕ್ಕ ಮಾಡಲಿಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ. ಬೇಗ ಒಂದು ಮರುವಾಯಿ ಸುಕ್ಕ ಮಾಡಿ ಬಿಡುವ ಅಂತ. ಖುಷಿ ಇವಾಗ ಬಂದು ಮರುವಾಯಿ ನೋಡಿದರೆ ಅವಳಿಗೆ ತಡಿಲಿಕ್ಕೆ ಆಗೋದಿಲ್ಲ. ಒಮ್ಮೆ ಬೇಗ ಪದಾರ್ಥ ಮಾಡಿ ಕೊಡಿ ಅಂತ ಹೇಳ್ತಾಳೆ. ಸೇಮ್ ನನ್ನಾಗಿ, ನನಗೆ ಯಾವ್ದು ಇಷ್ಟ ಅವಳಿಗೆ ಕೂಡ ಅದೇ ಇಷ್ಟ. ಕೆಲವೊಂದು ವಿಷಯದಲ್ಲಿ ಸಮಿತಿಗೆ ಪಾಪ ಇಷ್ಟ ಇಲ್ಲ, ಸಮಿತಿಗೆ ಮರುವಾಯಿ ಆಗೋದಿಲ್ಲ. ಹಾಗೆ ನನ್ನ ಮೂಗಿನ ಬೊಟ್ಟುಂಟಲ್ಲ, ಅದು ತೆಗೆದಿಟ್ಟಿದ್ದೇನೆ. ಅದು ತುಂಬ ಲೂಸ್ ಆಗ್ತಾ ಉಂಟು, ಹಾಗೆ ನಾನು ತೆಗೆದಿಟ್ಟಿದ್ದೇನೆ. ಅವಾಗ ಟೈಟ್ ಮಾಡಿ ಸಾಕಾಗಿ ಹೋಯ್ತು ನನಗೆ, ಹಾಗೆ ನಾನು ತೆಗೆದಿಟ್ಟಿದ್ದೇನೆ. ಆ್ಯಕ್ಚುಲಿ ಅದು ನನ್ನ ಮೂಗಿನ ಬೊಟ್ಟಲ್ಲ, ಅದು ನನ್ನ ಅತ್ತೆದು, ನನ್ನ ಅಪ್ಪನ ತಂಗಿದ್ದಾರಲ್ವ, ಈರುಳ್ಳಿ ಕಟ್ ಮಾಡಿಕ್ಕೆ ಆಗೋದಿಲ್ಲ, ಅಪ್ಪನ ತಂಗಿಯ ಮೂಗಿನ ಬೊಟ್ಟು. ನನ್ನ ಮೂಗಿನ ಬೊಟ್ಟು ಏನಾಯಿತು ಗೊತ್ತುಂಟಾ, ನಾನು ಸಮಿತಿನ ಡೆಲಿವರಿ ಟೈಮಲ್ಲಿ, ನಂದು ಸಿಸರೇನ್ ಅಲ್ವಾ, ಆಗ ಎಲ್ಲ ಕಿವಿದು ಮೂಗಿದೆಲ್ಲ ತೆಗೆದುಕೊಳ್ಬೇಕಲ್ಲ. ಹಾಗೆ ನಾನು ಮೂಗಿದು ತೆಗೆದು, ನನ್ನ ಮೂಗಿನ ಬೊಟ್ಟು ತೆಗೆದು ನನ್ನ ಗಂಡನ ಕೈಯಲ್ಲಿ ಕೊಟ್ಟಿದ್ದೆ. ಹಾಗೆ ಮೂಗಿನ ಬೊಟ್ಟು ತೆಗೆದು ಅವರ ಕೈಯಲ್ಲಿ ಕೊಟ್ಟಿದ್ದೆ. ಹಾಗೆ ಒಂದು ದಿವಸ ನಮಗೆ ಬಿಡುದಿಲ್ಲಲ್ಲ, ನೆಕ್ಸ್ಟ್ ಡೇ ನಾನು ಅವರ ಹತ್ರ ಕೇಳ್ತೇನೆ, ಅವರ ಕೈಯಲ್ಲೇ ಇಲ್ಲ, ಅದು ಮಿಸ್ ಆಗಿದೆ. ಲಾಸ್ಟಿಗೆ ನನ್ನ ಅತ್ತೆ ಒಂದು ಹಾಕದೊಂದು ಮೂಗಿನ ಬೊಟ್ಟಿತ್ತು. ಅವ್ರು ಹೇಳಿದ್ರು ಅದು ನಿಂಗಾಯ್ತು ಅಂತ. ಕಲ್ಲಿದೆಯಾ, ಚಿಕ್ಕದು, ನನಗೆ ತುಂಬ ಇಷ್ಟ ಇದೆ. ಹಾಗೆ ಅವರು ಅದು ನೀನು ಇಟ್ಕೋ ಅಂತ ಹೇಳಿದ್ದು. ಮಾತ್ರ ಅದು ಅವಾಗ ಲೂಸ್ ಆಗೋದು, ಹಾಗೆ ಅದನ್ನೊಂದು ಚೇಂಜ್ ಮಾಡಬೇಕಿನ್ನು. ಮರುವಾಯಿ ಸುಕ್ಕ ರೆಡಿ ಆಯಿತು ನೋಡಿ. ಮರುವಾಯಿ ಸುಕ್ಕ ತಿಂದು ನೋಡ್ತೇನೆ ನಾನು. ಈ ಮರುವಾಯಿಗೆ ಸ್ವಲ್ಪ ರೇಟ್ ಜಾಸ್ತಿ, ಅದೇ ತುಂಬ ಟೇಸ್ಟ್. ಮೊದಲೇ ಒಂದು ಮರುವಾಯಿಗೆ 1 ರೂಪಾಯಿ ಇದಕ್ಕೆ. ಇವಾಗ ನಾನು 100 ರೂಪಾಯಿ ತಗೊಂಡೆ. ನಾನು ಲೆಕ್ಕ ಮಾಡಿದೆ ಎಷ್ಟು ಕೊಟ್ಟಿದ್ದಾರೆ ಅಂತ.
60 ಮರು ಆಯ್ತು ಇದರಲ್ಲಿ. ಸೂಪರ್. ಹೋಟೆಲ್ ಆಗಿ ಆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡುವ ಅಂತಾಯಿತು. ಲಾಸ್ಟ್ ನಾನು ವ್ಲಾಗಲ್ಲಿ ಒಂದು ಹನುಮಾನ್ ದೇವಸ್ಥಾನಕ್ಕೆ ಹೋದ ವ್ಲಾಗ್ ಹಾಕಿದ್ದೆಲ್ಲ, ಅವತ್ತು ನನಗೆ ನಿಜವಾಗ್ಲೂ ತುಂಬ ಬೇಸರ ಆಗಿತ್ತು. ಹನುಮಾನ್ ದೇವಸ್ಥಾನಕ್ಕೆ ಹೋಗುವಾಗ ನಾನು ಒಳಗಡೆ ಹೋಗುವಾಗ ಅಳ್ತಾ ಹೋದೆ. ರೀಸನ್ ಏನು ಅಂತ ಹೇಳಿದರೆ, ಹನುಮಾನ್ ದೇವಸ್ಥಾನಕ್ಕೆ ಹೋಗುವಾಗ ಜಾಸ್ತಿಯಾಗಿ ನಾನು ಬೊಂಡ ತೆಗೆದುಕೊಂಡು ಹೋಗ್ತೇನೆ. ಲಾಸ್ಟ್ ಟೈಮ್ ನಾನು ಹೋಗುವಾಗ ನಮ್ಮ ಮನೆಯಲ್ಲೇ ಬೊಂಡ ಇತ್ತು ಅಂತ ನಾನು ವ್ಲಾಗಲ್ಲಿ ಕೂಡ ತೋರಿಸಿದ್ದೇನೆ. ಮನೆಯಲ್ಲಿ ಬೊಂಡ ಆದದನ್ನು ನಾನು ತೆಗೆದುಕೊಂಡು ಹೋಗಿ ಹನುಮಾನ್ ದೇವಸ್ಥಾನಕ್ಕೆ ಕೊಂಡೋಗಿ ಕೊಟ್ಟಿದ್ದೇನೆ. ಹಾಗೆ ಈ ಸಲ ಇಲ್ಲಾಯಿತು ಬೊಂಡ ಮನೆಯಲ್ಲಿ. ನಾನು ಅಲ್ಲಿ ಒಂದು ಶಾಪಿಂದ ಬೊಂಡ ಕೇಳ್ತೇನೆ. ಬೊಂಡ ಕೇಳುವಾಗ ನನಗೆ ರೇಟ್ ಏನು ಜಾಸ್ತಿ ಹೇಳಿದಾಗ ಆಯಿತು. ನಾನು ಕೇಳಿದೆ ಜಾಸ್ತಿ ಆಗಿದೆ ಅಂತ ಅಷ್ಟೇ ಕೇಳಿದೆ. ನಾನು ಬೊಂಡಕ್ಕೆ ರೇಟು ಜಾಸ್ತಿ ಆಗಿದೆ ಅಂತ ಇಷ್ಟು ಕೇಳುವಾಗ ಅವರು ಉತ್ತರ ಕೊಟ್ಟದ್ದೇನು ಗೊತ್ತುಂಟ, ಅವರೊಂದು ಒಂಥರ ಮಾಡಿ ಹೇಳಿದರು, ಪೆದಂಬು ಮಾತಾಡೋದಿಲ್ಲ ಆ ರೀತಿ ಹೇಳ್ತಾರೆ. ಬೊಂಡಕ್ಕೆ 2 ವರ್ಷ ಆಯಿತು ರೇಟು ಜಾಸ್ತಿಯಾಗಿ. ಹಾಗೆ ಹೇಳಿದ್ದು. ನಾನು ಹೇಳಿದೆ 2 ವರ್ಷ ಅಲ್ಲ, ಒಂದು 6 ತಿಂಗಳು ಮೊದಲು ನಾನು ನಿಮ್ಮ ಕೈಯಿಂದ ನಾನು ಬೊಂಡ ತೆಗೆದಿದ್ದೇನೆ. ಅವತ್ತಿಷ್ಟು ರೇಟ್ ಇಲ್ಲ. ಯಾಕೆ ಹೇಳಿದರೆ ಅವರು 2 ವರ್ಷ ಅಂತ ಹೇಳಿದ್ರಲ್ಲ, 2 ವರ್ಷ ಏನಾಗಲಿಲ್ಲ, 6 ತಿಂಗಳು ಮೊದಲು ನಾನು ತೆಗೆದಿದ್ದೇನೆ. ಅವಾಗ ಇಷ್ಟು ರೇಟ್ ಇಲ್ಲ ಆಯಿತು ಅಂತ ಹೇಳಿದೆ. ಪುನಃ ಹೇಳ್ತಾರೆ ಅವರು 2 ವರ್ಷ ಆಯಿತು ಅಂತ ಹೇಳಿದರು. ಮತ್ತೆ ನನಗಾಯ್ತು ಈ ಜನ ಸರಿ ಇಲ್ಲ ಅಂತ ನಾನೇನು ಮಾಡಿದೆ, ಅಂಜಿಲ್ಲ ಕ್ಯಾಮರಾದು ಸರಿ ಇಲ್ಲ ಅಂತ ನಾನು ಅಲ್ಲಿಗೆ ಬಿಟ್ಟೆ. ಅದನ್ನು ಬಿಟ್ಟು ಸ್ವಲ್ಪ ಹೊತ್ತಾಗುವಾಗ ನನಗಾಯಿತು ಹನುಮಾನ್ ದೇವರಿಗೆ ತುಳಸಿ ಮಾಲೆ ಅಂತ ಹೇಳಿದರೆ ತುಂಬ ಇಷ್ಟ. ನನಗಾಯಿತು ತುಳಸಿ ಮಾಲೆ ಕೂಡ ತೆಗೆದುಕೊಂಡು ಹೋಗುವ ಅಂತ ನಾನು ಅವರ ಹತ್ರವೇ ಹೋಗಿ ಕೇಳಿದೆ. ಅವರ ಹತ್ರವೇ ಇತ್ತು ತುಳಸಿ ಮಾಲೆ. ನಾನು ಹೇಳಿದೆ ತುಳಸಿ ಮಾಲೆ ಕೊಡ್ತೀರಾ ಅಂತ. ಎಷ್ಟು ಅಂತ ಕೇಳ್ತೇನೆ. ಅವಾಗ ಅವರು ತಿಂಡಿ ತಿನ್ನಲಿಕ್ಕೆ ಕೂತ್ಕೊಂಡಿದ್ರು. ಅವಾಗ ಅವರು ಹೇಳೋದು, ನಾನು ತಿಂಡಿ ತಿನ್ನಲಿಕ್ಕೆ ಕೂತ್ಕೊಳ್ತಿದ್ದೆ, ನೀವು ಹೋಗಿ ಒಳಗಡೆ ಅಂತ. ನನಗೆ ಸತ್ಯ ಹೇಳಿದೆ, ತುಂಬ ಒಂಥರ ಬೇಸರ ಆಯಿತು. ಒಂಥರ ಒಂದು ದೇವರಿಗೆ ಕೇಳಿ ಸಹ ಇವರು ಈ ಥರ ಮಾಡಿದ್ರಲ್ಲ ಅಂತ ಅವರಿಗೆ ಸಿಟ್ಟು. ನಾನು ಫಸ್ಟಿಗೆ ಕೇಳಿದಲ್ಲ ರೇಟ್ ಜಾಸ್ತಿ ಆಯ್ತು ಅಂತ ನಾನು ಕೇಳಿದ್ದು ತಪ್ಪಾಯಿತು ಅವರ ಲೆಕ್ಕದಲ್ಲಿ. ಒಂದು ನಮಗೆ ಕ್ವಶನ್ ಮಾಡುವ ಕೂಡ ರೈಟ್ ಇಲ್ಲ. ನಾವು ಹಣ ಕೊಡಬೇಕು, ತೆಗೆದುಕೊಂಡು ಬರಬೇಕು. ಜಾಸ್ತಿ ಆಯ್ತು ಅಂತ ಕೇಳುವ ಅಧಿಕಾರ ಇಲ್ಲ ಅಂತ ಅವತ್ತು ನನಗೆ ಗೊತ್ತಾಯಿತು. ನಾನಿವಾಗ ಇಲ್ಲಿ ಮೀನಿನವರು ಬರ್ತಾರಲ್ವ, ಮೀನು ತೆಗಿತೇನೆ. ನಾನು ಯಾವತ್ತೂ ಅವ್ರ ಹತ್ರ ಚರ್ಚೆ ಮಾಡೋದಿಲ್ಲ, ನನಗೆ ಜಾಸ್ತಿ ಕೊಡಿ, ಅಷ್ಟು ರೇಟಿಗೆ ಕೊಡಿ, ಇಷ್ಟು ರೇಟ್, ಯಾವುದಕ್ಕೆ ಚರ್ಚೆ ಮಾಡೋಳಲ್ಲ ನಾನು. ಅವ್ರು ಎಷ್ಟು ರೇಟ್ ಹೇಳ್ತಾರೆ ಆ ರೇಟ್ ಕೊಟ್ಟು ತೆಗೆದುಕೊಂಡು ಬರೋ ಸ್ವಭಾವ. ಬೊಂಡಕ್ಕೆ ಯಾಕೋ ನನ್ನ ತಲೆಯಲ್ಲಿ ಅವತ್ತು ಕೇಳಬೇಕು ಅಂತ ಆಯಿತು. ಜಾಸ್ತಿ ಆಗಿದೆ ಅಂತ ಕೇಳಿದಷ್ಟೇ. ನಾನು ಅದೇ ತಪ್ಪಾಯಿತು ಅಂತ ನಾನು ಅನಿಸ್ಲಿಲ್ಲ. ನನಗೆ ಅಷ್ಟು ಹೇಳಿದರೆ ಬೇಸರ ಆಯಿತು ಆ ದಿನ ನನಗೆ. ನಮ್ಮ ಮನೆಯಲ್ಲಿ ಉಂಟಲ್ಲ ಎಷ್ಟೋ ತುಳಸಿ ಗಿಡ ಆಗ್ತದೆ. ನಾನು ತೋರಿಸಿದ್ದೇನಲ್ಲ, ತುಂಬ ತುಳಸಿ ಗಿಡ ಆಗ್ತದೆ. ಬೇರೆಯವರು ಮನೆಗೆ ಬಂದು ನಮ್ಮ ಮನೆಯಿಂದ ತುಳಸಿಯನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಹಾಕಿ ಬರ್ತಾರೆ. ಮಾಲೆ ಮಾಡಲಿಕ್ಕೆ ಅಂತ ತೆಗೆದುಕೊಂಡು ಹೋಗ್ತಾರೆ. ನಾನು ನನ್ನ ಹತ್ರ ಯಾರಾದರೂ ತುಳಸಿ ಬೇಕು ಅಂತ ಹೇಳಿದರೆ ಪ್ರೀತಿಯಿಂದ ಹೋಗಿ ದೇವರಿಗೆ ಅಲ್ವಾ ನಾನು ತೆಗಿತೇನೆ. ನಾನೇ ತೆಗೆದು ಕಟ್ ಮಾಡಿ ಕೊಡ್ತೇನೆ ಅವರಿಗೆ. ಒಮ್ಮೊಮ್ಮೆ ಟೈಮ್ ಇಲ್ಲದಿದ್ದರೆ ಮಾತ್ರ ಹೇಳ್ತೇನೆ, ನೀವು ಬಂದು ತೆಗೆದುಕೊಂಡು ಹೋಗಿ ಅಂತ. ಯಾಕೆಂತ ಹೇಳಿದರೆ ದೇವರಿಗೆ ಅಲ್ವಾ, ನಾವು ಹೋಗಿ ಹಾಕಬೇಕು ಅಂತಲ್ಲ ದೇವರಿಗೆ. ನಮ್ಮ ಮನೆಯಲ್ಲಿ ಆದದ್ದು ದೇವರಿಗೆ ಹಾಕಿದರೆ ಅದು ಕೂಡ ನನಗೆ ಸಂತೋಷ. ಬೇರೆಯವರು ಹಾಕಿದರೆ ಏನಿಂತ ಅಂತ ಒಂದು ಮನಸ್ಸಿನವಳು ನಾನು. ನನಗೆ ಹಾಗೆ ಆಯಿತು ಅಂತ ಹೇಳುವಾಗ ನನಗೆ ತುಂಬ ಬೇಸರ ಆಯಿತು. ನಾನು ಅವ್ರ ಹತ್ರ ಫ್ರೀಯಾಗಿ ಕೇಳಲಿಲ್ಲ, ಹಣಕ್ಕೋಸ್ಕರ ಕೇಳಿದೆ ತುಳಸಿ ಮಾಲೆ ಬೇಕು ಅಂತ. ಹಾಗೆ ಅದೊಂದೊಂಥರ ಬೇಸರ ಆಯಿತು. ಇಂಥ ಮನುಷ್ಯರು ಲೋಕದಲ್ಲಿ ಇರ್ತಾರೆ ಅಂತ ನನಗೆ ಆಯಿತು. ನಾನಿದು ಶೇರ್ ಮಾಡಲಿಕ್ಕೆ ಕಾರಣ, ಎಷ್ಟೋ ಜನರು ವ್ಯಾಪಾರಿಗಳಿರ್ಬೋದು, ವಿಡಿಯೋಸ್ ನೋಡುವವರಲ್ಲಿ ಕೂಡ ವ್ಯಾಪಾರಿಗಳಿರ್ಬೋದು. ಒಂದು ಕಸ್ಟಮರ ಜೊತೆ ಯಾವತ್ತೂ ಆ ರೀತಿ ಬಿಹೇವ್ ಮಾಡಬೇಡಿ. ಯಾಕೆಂತ ಹೇಳಿದರೆ ತುಂಬ ಒಂಥರ ಬೇಸರ ಆಗ್ತದೆ. ನಾವು ಹಣ ಕೊಡುವಾಗ ನಮ್ಮ ರೈಟ್ಸ್ ಅದು ಕೇಳೋದು, ಜಾಸ್ತಿ ಆಗಿದೆ ಅಂತ ಕೇಳೋದು. ಹಣ ಸುಮ್ಮನೆ ಏನು ಬರೋದಿಲ್ಲಲ್ಲ, ಕಷ್ಟಪಟ್ಟು ದುಡ್ದ ಹಣ ಅಲ್ವಾ ಎಲ್ಲರದ್ದು ಕೂಡ. ಅವಾಗ ಕೇಳ್ತಾರೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ, ಜಾಸ್ತಿ ಆಯಿತು ಅಂತ ಹೇಳಿದರೆ ಅಲ್ಲಿಗೆ ಮುಗೀತು. ಪೆದಂಬು ಮಾತಾಡೋದು ತಪ್ಪು ಅಂತ ಹೇಳೋದು. ಹಾಗೆ ಅದೊಂದು ಶೇರ್ ಮಾಡುವ ಅಂತ ಆಯಿತು. ತುಂಬ ಆ ದಿನ ನನಗೆ, ಇಲ್ಲದಿದ್ದರೆ ನಾನು ಹೇಳಿದೆ ಆ ದಿನ ಮೂಡ್ ಆಫ್ ಆಗಿತ್ತು ಅಂತ. ಅವತ್ತು ದೇವಸ್ಥಾನಕ್ಕೆ ಒಳಗಡೆ ಹೋಗುವಾಗ ಕೂಡ ಕಣ್ಣಲ್ಲಿ ನೀರಿತ್ತು ನಂದು. ತುಂಬ ಅಷ್ಟು ಬೇಸರ ಆಯಿತು ನನಗೆ. ಹಾಗೆ ಅದನ್ನೊಂದು ಹೇಳುವಂತಾಯಿತು. ಇಷ್ಟೇ ಇವತ್ತಿನ ವ್ಲಾಗ್. ಹಾಗೆ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಎಕ್ಸಾಮ್ ಟೈಮಲ್ಲಿ, ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.